ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸದನದಲ್ಲಿ ಮೊಟ್ಟೆಯ ದರದ ಕುರಿತಂತೆ ಪ್ರಸ್ತಾಪವಾಗಿದೆ. ಹೌದು, ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ. ಆದರೆ ಮೊಟ್ಟೆ ವಿತರಣೆಯ ದರದ ಬಗ್ಗೆ ಸದನದಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕೊಂಚ ಜಟಾಪಟಿ ಕೂಡ ನಡೆದಿದೆ. ಹೌದು, ಶಾಲೆಗಳಲ್ಲಿ ಮೊಟ್ಟೆ ವಿತರಣೆ ದರದ ಬಗ್ಗೆ ಪ್ರಸ್ತಾಪ ಆಗಿದೆ. ಇನ್ನು ಮೊಟ್ಟೆ ದರ ಒಂದೇ ಇರುವಂತೆ ಸ್ಪೀಕರ್ ಸೇರಿ ಶಾಸಕರು ಹಲವು ಸಲಹೆಯನ್ನ ಕೊಟ್ಟಿದ್ದಾರೆ. ಮೊಟ್ಟೆ ದರದ ಬಗ್ಗೆ ನನಗೆ ಕೊಂಚ ಒತ್ತಡ ಇದೆ ಅಂತ ಶಿಕ್ಷಣ ಸಚಿವರು ಈ ಸಂದರ್ಭದಲ್ಲಿ ಹೇಳ್ತಾರೆ. ದರ ಹೆಚ್ಚಾಗಬಾರದು, ಒಂದೇ ದರ ಇರಬೇಕೆಂದು ಈ ಸಂದರ್ಭದಲ್ಲಿ ಸ್ಪೀಕರ್ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ಶಾಲೆಗಳಲ್ಲಿ ಮೊಟ್ಟೆ ವಿತರಣೆ ಮಾಡ್ತಾರೆ, ಆದರೆ ಮೊಟ್ಟೆಯ ದರ ಅಂದಾಗ ಏರಿಳಿತ ಆಗುತ್ತೆ. ಸರ್ಕಾರ ಮೊಟ್ಟೆಗಳನ್ನು ವಿತರಿಸುವ ಸಂದರ್ಭದಲ್ಲಿ ಒಂದೇ ದರವನ್ನ ಕಾಯ್ದುಕೊಂಡು ಹೋಗೋದು ಹೇಗೆ ಅನ್ನೋದೇ ಸದ್ಯದ ಪ್ರಶ್ನೆ. ಕೋಳಿಗೆ ಚೀಪಾಗಿ ಮೊಟ್ಟೆ ಇಡು ಅಂತ ಹೇಳೋಕ್ಕಾಗೋದಿಲ್ಲ. ಮುಂದಿನ ದಿನದಲ್ಲಿ ಮೊಟ್ಟೆ ದರ ಒಂದೇ ಇರುವ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಶಿಕ್ಷಣ ಸಚಿವರು ಆಡಿರುವಂತಹ ಮಾತು ನೋಡಿ. ಇದ್ರ ಬಗ್ಗೆ ನಾವು ಮತ್ತೊಂದಷ್ಟು ಮಾಹಿತಿಯನ್ನು ನೋಡಬೇಕಾಗತ್ತೆ. ಏನಂತ ಹೇಳಿದ್ರೆ, ಅಜಿಂ ಪ್ರೇಮ್ಜಿ ಅವರೇ 1591 ಕೋಟಿ ರೂಪಾಯಿ ಪೌಷ್ಟಿಕ ಆಹಾರಕ್ಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ದರ ಹೆಚ್ಚಾಗಬಾರ್ದು, ಒಂದೇ ದರ ಇರಬೇಕು ಅಂತ ಸ್ಪೀಕರ್ ಈ ಸಂದರ್ಭದಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ. ಆಗ ಕೋಳಿಗೆ ಚೀಪಾಗಿ ಮೊಟ್ಟೆ ಇಡು ಅಂತ ಹೇಳೋದಕ್ಕಾಗೋದಿಲ್ಲ ಅಂತ ಶಿಕ್ಷಣ ಸಚಿವರು ಹೇಳ್ತಾರೆ. ಸದ್ಯ 5 ರೂಪಾಯಿ ಕೊಟ್ಟು ಮೊಟ್ಟೆ ಖರೀದಿ ಆಗ್ತಾ ಇದೆ. ನೋಡಿ, ಮೊಟ್ಟೆಯ ದರ ಅಂದಾಗ ಏರಿಳಿತ ಆಗೇ ಆಗುತ್ತೆ. ನೀವು 5 ರೂಪಾಯಿ ಕೊಟ್ಟು ಮೊಟ್ಟೆ ಖರೀದಿ ಮಾಡ್ತೀರಿ ಅಂದರೆ ಉಳಿದ ಅಮೌಂಟನ್ನು ಯಾರು ಹಾಕಬೇಕು? ಇದೊಂದು ಯೋಜನೆ. ಆ ಯೋಜನೆ ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಶಾಲೆಯ ಮಕ್ಕಳಿಗೆ ತಲುಪಬೇಕು ಅನ್ನೋದಾದರೆ ಉಳಿದಿರೋ 2-3 ರೂಪಾಯಿನ ಯಾರು ಹಾಕ್ತಾರೆ? ಇದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆದರೂ ಕೂಡ ಶಿಕ್ಷಣ ಸಚಿವರು ಆ ಮೊಟ್ಟೆ ದರದ ಬಗ್ಗೆ ನನಗೆ ಒತ್ತಡ ಇದೆ ಅಂತ ಕೂಡ ಹೇಳಿದ್ದಾರೆ. ಮೊಟ್ಟೆದು ನಮಗೆ ಇದೆ, ನನಗೂ ಕೂಡ ಅದು ಒತ್ತಡ ತುಂಬ ಇದೆ. ಆದರೆ 2 ದಿವಸ ಮೊಟ್ಟೆ ನಾವು ಸರ್ಕಾರದಿಂದ ನಾವು ಹಣ ಕೊಡ್ತಾ ಇದ್ದೀವಿ. ಇನ್ನು 4 ದಿವಸ ನಾವು ಬಂದ ಮೇಲೆ ಅಜಿಂ ಪ್ರೇಮ್ಜಿ ಅವ್ರ ಹತ್ರ ಮಾತಾಡಿ 1591 ಕೋಟಿ ಇತಿಹಾಸದಲ್ಲೇ ಎಲ್ಲೂ ಕೂಡ ಇಲ್ಲ. ಯಾಕೆಂದರೆ ಪೌಷ್ಟಿಕತೆಗೆ ನಾವು ಒತ್ತನ್ನು ಕೊಡಬೇಕು ಅಂಥೇಳಿ 1591 ಕೋಟಿಯನ್ನು ಅವ್ರು ಕೊಟ್ಟಿದ್ದಾರೆ. ಅವ್ರ ಜೊತೆನೂ ಕೂಡ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಅವರು ಕೂಡ ಒಂದು ವಿಶ್ವಾಸದಲ್ಲಿದ್ದಾರೆ. ಈ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಒಂದು ಫ್ರೇಮ್ವರ್ಕ್ ಗೊತ್ತಾಗುತ್ತೆ. ಯಾಕೆಂದರೆ KPS ಎಲ್ಲ ಇದೆಲ್ಲ ಮಾಡಿರೋದ್ರಿಂದ ನಮಗೆ ಯಾವ ರೀತಿ ಇದನ್ನು ಸ್ವಲ್ಪ ಹೆಚ್ಚಳ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿದ್ದೀನಿ. ಸೊ ಅವ್ರ ಕನ್ಸರ್ನ್ ತೊಗೊಬೇಕು. 2 ದಿವಸಕ್ಕೆ ನಾನು ಮೊಟ್ಟೆನ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. 2 ದಿವಸಕ್ಕೆ ನಾನು ದುಡ್ಡನ್ನು ಜಾಸ್ತಿ ಮಾಡೋಕ್ಕಲ್ಲ. ಜಾಸ್ತಿ ಹಣ ಜಾಸ್ತಿ ಇದರಲ್ಲಿ ಒಂದು, ನೀವು ಇಲ್ಲಿ ರೇಟ್ ಜಾಸ್ತಿ ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಸಿಲ್ಲ. ಹಾಗೆ ಮೊಟ್ಟೆ ಅವ್ರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾರೆ. ಈ ಮೊಟ್ಟೆ ಅಸೋಸಿಯೇಷನ್ ಕರೆಸಿಕೊಂಡು ಇವರಿಗೆ ಕರೆಕ್ಟ್ ಫಿಕ್ಸ್ ಮಾಡಿ. ಮನೆ ಅಧ್ಯಕ್ಷರೇ, ನಾನು ಇಯರ್ಲಿ ಒಂದೇ ರೇಟ್ ಬರಬೇಕು. ಇಲ್ಲಿ ಹೇಳ್ಬೇಕಂತ ಇದ್ದೆ. ಅವ್ರು ಏನು ಮುಂಚೆ ಡಿಮಾಂಡ್ ಇಲ್ಲ, ಕಡಿಮೆ ರೇಟ್ ಇಲ್ಲ. ಈಗ ಮಕ್ಕಳ ಏನಾಗುತ್ತೆ, ಅವ್ರು ಮತ್ತೆ ರೇಟ್ ಜಾಸ್ತಿ ಮಾಡ್ತಾವೆ. ಈಗ ಮತ್ತೆ ಜಾಸ್ತಿ ರೆಡಿ ಮಾಡಿದ್ರೆ ಮತ್ತೆ ಅವ್ರು ರೇಟ್ ಜಾಸ್ತಿ ಮಾಡ್ತಾರೆ. ಈಗ ನಾವು ಕೋಳಿಗೆ ಚೀಪಾಗಿ ಮೊಟ್ಟೆ ಹಾಕಿ ಅಂತಾನು ಹೇಳಕ್ಕಾಗಲ್ಲ. ಕೋಳಿ ಆಗಿಲ್ಲ ಒಂದು, ಆದ್ರೆ ಇಲ್ಲಿ ಏನಾಗಿದೆ, ಅದೇ ಅವ್ರಿಗೆ ಮಕ್ಕಳಿಗೆ ಕೂಡ ಅಧಿಕಾರಿಗಳ ಸೈಡ್ ಇಂದ ಏನಾಗ್ತದೆ, ನ್ಯಾಷನಲ್ ಒಂದು ಮೊಟ್ಟೆ ಇದ್ರದ್ದು ಇವತ್ತು ನಾವು ನೋಡಿದ್ರೆ ಮೋಸ್ಟ್ಲಿ 5 ರೂಪಾಯಿ ಒಳಗೆ ಇರುತ್ತೆ. 4 ರೂಪಾಯಿ 75 ಪೈಸಾ ತೋರಿಸ್ತಾ ಇರುತ್ತೆ ಮೊಟ್ಟೆ ರೇಟು. ಆದ್ರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಅದು ಬೇರೆ ಇರ್ತದೆ. ಯಾಕಂದ್ರೆ ಹಳ್ಳಿ ಮಟ್ಟದಲ್ಲಿ ಅವರು ಟೀಚರ್ಸ್ ಬೇರೆ ಮಾಡ್ತಾವ್ರು ಸರ್, ಹೆಚ್ಚಿದ್ದಾರನ್ನ ಇಲ್ಲ ನಂಗೆ ಗೊತ್ತಿದೆ. ದಯವಿಟ್ಟು ಎಲ್ಲಿ ಸಭಾಧ್ಯಕ್ಷರಾಗ ಪರಿಗಣಿಸಿದ್ ಮಾಡಿ. ಮನೆ ಅಧ್ಯಕ್ಷರೇ, ನಾನು ಇಯರ್ಲಿ ಟೆಂಡರ್ ಆಗಲಿ. ಸುನೀಲ್ ಅವರು ಟೀಚರ್ಸ್ ಮೇಲೆ ಹೊರೆ ಬರ್ತಾ ಇದೆ. ಅಲ್ಲ ಅಧ್ಯಕ್ಷರೇ, ಮನೆ ಅಧ್ಯಕ್ಷರೇ, ಒಂದು ನಿಮಿಷ ಅಧ್ಯಕ್ಷರೇ, ಈ ಮೊಟ್ಟೆ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಕೂಡ ಸಮಸ್ಯೆ ಇದೆ. ಬಹಳ ಶಾಲೆಗಳಲ್ಲಿ ಇವತ್ತು ಏನಾಗ್ತಾ ಇದೆ, ಇವತ್ತು ಬಜಾರಲ್ಲಿ 7 ರೂಪಾಯಿ ಇದೆ ಅಧ್ಯಕ್ಷರೇ. ಅಲ್ಲ, ಸಮಸ್ಯೆ ಹೇಳಿದ್ದಾರೆ, ಪರಿಹಾರ ದಯಮಾಡಿ ಒಂದು ಪರಿಹಾರ ಮಾಡಬೇಕು ಹೇಳಿದ್ದಾರೆ. ಒಂದು ಪರಿಹಾರ ಮಾಡದೆ ಹೊರತು ಮಕ್ಕಳಿಗೆ ಹೆಚ್ಚಿಗೆ ಟೀಚರ್ಸ್ ಮೊಟ್ಟೆ ಕೊಡೋದಿಲ್ಲ. ಅವಾಗ ಕೈಯಿಂದ ಕೊಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅವಾಯ್ಡ್ ಮಾಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಸದಸ್ಯರು ದಯವಿಟ್ಟು ಒಂದೇ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಏನಾಗುತ್ತೆ, ಎಲ್ಲೇ ಅಟೆಂಡೆನ್ಸ್ 100% ಇರುತ್ತೆ, ಪಾಪ ಅಲ್ಲಿ ತೊಂದರೆ ಆಗ್ತಾ ಇದ್ದಾನೆ. ಯಾಕೆಂದ್ರೆ 100 ಮಕ್ಕಳು ಬಂದಾಗ 100 ಕೂಡ ಕೊಡ್ಬೇಕಾಗುತ್ತೆ. ಆದ್ರೆ ಸಭಾಧ್ಯಕ್ಷರೇ, ಕಳೆದ ಗುರುವಾರ ಇದೇ ಸಂಬಂಧದಲ್ಲಿ ಪ್ರಶ್ನೆ ಬಂದಿತ್ತು. ಆಗ ಬಹಳ ದೀರ್ಘ ಉತ್ತರ ಕೊಟ್ಟು ಮಾನ್ಯ ಶಿಕ್ಷಣ ಸಚಿವರು 1 ದಿವಸದ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿದ್ರು. ಅದು ಪ್ರಿನ್ಸಿಪಲ್ ಇಟ್ ವಾಸ್ ಅಗ್ರೀಡ್ ಮಂಗಳವಾರ ಮಾಡಬೇಕು ಅಂತ. ಬೇರೆ ಬೇರೆ ಕಾರಣಗಳಿಂದ ಆಗಲಿಲ್ಲ. ನಾನು ತಮಗೊಂದು ಪತ್ರ ಕೊಟ್ಟೆ, ಜನವರಿನಲ್ಲಿ ಸಾಧ್ಯ ಆದರೆ 2 ದಿವಸದ ಅಧಿವೇಶನ ಶಿಕ್ಷಣಕ್ಕೋಸ್ಕರ ಕರೀರಿ, ಸರ್ವಾಂಗೀಣ ಸಂಗತಿಗಳನ್ನ ನಾವು ಚರ್ಚೆ ಮಾಡಬೇಕು.
ಮೊಟ್ಟೆದು ನಮಗೆ ಇದೆ, ನನಗೂ ಕೂಡ ಅದು ಒತ್ತಡ ತುಂಬ ಇದೆ. ಆದರೆ 2 ದಿವಸ ಮೊಟ್ಟೆ ನಾವು ಸರ್ಕಾರದಿಂದ ನಾವು ಹಣ ಕೊಡ್ತಾ ಇದ್ದೀವಿ. ಇನ್ನು 4 ದಿವಸ ನಾವು ಬಂದ ಮೇಲೆ ಅಜೀಂ ಪ್ರೇಮ್ಜಿ ಅವ್ರ ಹತ್ರ ಮಾತಾಡಿ 1591 ಕೋಟಿ ಇತಿಹಾಸದಲ್ಲೇ ಎಲ್ಲೂ ಕೂಡ ಇಲ್ಲ. ಯಾಕೆಂದರೆ ಪೌಷ್ಟಿಕತೆಗೆ ನಾವು